ಸಂಘರ್ಷ ಸಮಿತಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ಹಾಗೂ ಪದಾಧಿಕಾರಿಗಳ ಪತ್ರಿಕಾಗೋಷ್ಠಿ. ಬಿಜೆಪಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲುವಾದಿ ನಾರಾಯಣಸ್ವಾಮಿ ರವರು ತಮ್ಮ ನಾಯಕರನ್ನು ಮೆಚ್ಚಿಸುವ ಭರದಲ್ಲಿ ದಲಿತ ಹೋರಾಟಗಾರರು ಮಾರಾಟವಾಗಿದ್ದಾರೆ ಎಂದು ಹೇಳಿರುವುದು ಹಾಗೂ ಪ್ಯಾಕೇಜ್ ಎಂಬ ಪದವನ್ನು ಬಳಸಿರುವುದು ಅತ್ಯಂತ ಖಂಡನೀಯ. ಕೂಡಲೇ ಕ್ಷಮೆಯಾಚಿಸಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಚಲುವಾದಿ ನಾರಾಯಣಸ್ವಾಮಿ ಅವರು ಒಂದು ಪದ ಬಳಕೆ ಮಾಡಿದ್ದಾರೆ. ಇವತ್ತು ದಲಿತ ಮುಖಂಡರಾಗಿ ನೀವೇನ್ ಹೇಳ್ತೀರಾ? ಚಲುವಾದಿ ನಾರಾಯಣಸ್ವಾಮಿ ಅವರು ಒಂದು ಅವಕಾಶವಾದಿ. ಏನಕ್ಕೆ ಹೇಳ್ತೀನಿ ಅಂದ್ರೆ ಅವರು ಯಾರಾದರೂ ಸಂಘಟನೆಯವರು ಅಂತ ಹೇಳಿದಾಗ ಅವ್ರ ಹೆಸರು ತಗೊಳ್ಳಿ. ಎಲ್ಲ ಸಂಘಟನೆಗಳು ಕೆಲವು ಸಂಘಟನೆಗಳು ಅಂತೇಳಿ ಏನಕ್ಕೆ ತಗೊಂತೀರಿ? ಈಗ ನಾವುಗಳು ಇವಾಗ ಸಂಘಟನೆ ಪರ ದಲಿತ ಪರ ಚಳುವಳಿಗಳಲ್ಲಿ ಹೋರಾಟ ಮಾಡಿಕೊಂಡು ನಿರಂತರವಾಗಿ ದಲಿತರ ಹಕ್ಕುಗಳಿಗೋಸ್ಕರ ಮತ್ತೆ ದಲಿತರ ಇದಕ್ಕೆಲ್ಲನೂ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಯಾವತ್ತೂ ಕೂಡ ಇದ್ರೆ ನಮ್ಗೆ ಒಳ್ಳೇದಾಗುತ್ತೆ, ನೀವಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ಯಾವತ್ತೂ ಯಾವ ಸಂಘಟನೆನ ಕೊಡೋದನ್ನು ಆ ಥರ ಹೇಳಿಲ್ಲ. ನೀವು ಅಕಸ್ಮಾತ್ ನೀವು ಸಂಘಟನೆಗಳು ಈ ರೀತಿ ಅಂತ ನೀವು ಹೇಳಂಗಿದ್ರೆ ದಯವಿಟ್ಟು ನೇರವಾಗಿ ಹೇಳಿ. ಯಾಕಂದ್ರೆ ಇವಾಗ ನಿಮ್ಮ ಸರ್ಕಾರ ಇದ್ದಾಗಲೂ ಕೂಡ SCPTSP ಅನುದಾನ ದುರುಪಯೋಗ ಆಗಿದೆ ಅಂತ ಹೇಳಿ ಇದೇ ಸಂಘಟನೆಗಳು ಹಲವಾರು ಬಾರಿ ಹೋರಾಟ ಮಾಡಿದೆ. ಇವತ್ತವರೆಗೂ ಕೂಡ 4 ವರ್ಷದಿಂದನೂ ಕೂಡ ಯಾವುದೇ ರೀತಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಜಾರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದರಲ್ಲೂ ನಿಮ್ಮ ಸರ್ಕಾರ ಇದ್ದಾಗ್ಲಿಂದನೂ ಇವಾಗ ಈ ಸರ್ಕಾರ ಬಂದ ಮೇಲೂ ಕೂಡ ಯಾವುದೇ ರೀತಿ ನಮಗೆ ಯಾರಿಗೆ SC/STಗಳಿಗೆ ಕೊಡಬೇಕಾಗಿರೋ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಈಗ ಅದ್ರ ಬಗ್ಗೆ ನಿಮ್ ಮಾತಾಡೋದಕ್ಕೆ ನೀವು ಇದಿಲ್ಲ. ಅಧಿಕಾರ ಅವರು ಇವಾಗ ಕಾಂಗ್ರೆಸ್ ಅವ್ರದ್ದು ಅವಾಗ ಎತ್ತಿಕ್ತಾ ಇದ್ದೀರಿ. ನಿಮ್ದೇನಿದೆ, BJP ಅವ್ರದ್ದೇನಿದೆ, ಕಾಂಗ್ರೆಸ್ ಅವ್ರು ಎತ್ತಿಕ್ತಾ ಇದಾರೆ. ಆದ್ರೆ ದಲಿತರ ಪರ ಯಾರಾದ್ರೂ ಕಾರ್ಯನಿರ್ವಹಿಸ್ತಾರೋ ಯಾರಾದ್ರೂ ಒಬ್ರು ಇದ್ದೀರಾ? ಯಾರು ಇಲ್ಲ. SCPTSP ಅನುದಾನ ದುರುಪಯೋಗ ಆಗಿದೆ ಅಂತೇಳಿ ನೀವು ಸರ್ SCPTSP ಅನುದಾನ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ BJP ಅವರು ಅಂತೇಳಿ ಕಾಂಗ್ರೆಸ್ ಅವರು ಆರೋಪ ಮಾಡಿದ್ರು. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ BJP ಸರ್ಕಾರ ಆರೋಪ ಮಾಡ್ತಾ ಇದ್ದೀರಿ. ಯಾರಾದ್ರೂ ಹೋಗ್ಲಿ SCPTSP ಅನುದಾನ ದುರುಪಯೋಗ ಆಗೋದನ್ನ ಇಬ್ರು ನಿಲ್ಸಿಲ್ವಲ್ಲ ಸರ್. ಇವಾಗ ಸ್ವಾಮಿ ಅವರು ಸಂಘಟನೆಯವರು ರೋಲ್ ಕಾಲ್ ಇಳಿದ್ಬಿಟ್ಟಿದ್ದಾರೆ. ಅದನ್ನೇ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಈಗ ಚಲುವಾದಿ ನಾರಾಯಣಸ್ವಾಮಿ ಸಂಘಟನೆಗಳ ಬಗ್ಗೆ ಮಾತಾಡಿರೋದು ತಪ್ಪು. ಹಾಗಾಗಿ ದಯವಿಟ್ಟು ಕ್ಷಮಾಪಣೆ ಕೇಳಿ. ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಈ ಎಫೆಕ್ಟ್ ನ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಇದೇ ಚಲುವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಂತ ಇದ್ರು. ಇವತ್ತು ಬಿಜೆಪಿಗೆ ಬಂದಿದ್ದಾರೆ. ಇವತ್ತು ಬರೀ ಮಾತಾಡೋದು ಮಲ್ಲಿಕಾರ್ಜುನ್ ಖರ್ಗೆ ಬಿಟ್ರೆ ಅವ್ರ ಮಗದ ಮೇಲೆ ಮಾತ್ರ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲ ಅನುದಾನಗಳು ಸಿಗ್ತಾ ಇಲ್ಲ, ಎಲ್ಲೋ ವಯಸ್ಸು ರೈಸ್ ಮಾಡ್ತಾ ಇಲ್ಲ. ಬರೀ ಇದೇ ಮಾತು ತಿರ್ಸೋದನ್ನೇ ಮಾಡ್ತಾ ಇದಾರಲ್ಲ ಸರ್. ಇವ್ರಿಗೆ ಬೇಕಾಗಿರೋದು ದಲಿತರಿಗೆ ಒಳ್ಳೇದಾಗೋದಲ್ಲ ಬೇಕಾಗಿರೋದು. ಇವರು ದಲಿತರ ಹೆಸರಲ್ಲಿ ಅಧಿಕಾರ ಪಡ್ಕೊಳ್ಳೋದೇ ಇವ್ರಿಗೆ ಅವಶ್ಯಕತೆ ಇರೋದು. ಅದ್ರ ಬಗ್ಗೆ ನಾನು ದಯವಿಟ್ಟು ಈ ಸಂದರ್ಭದಲ್ಲಿ ಮಾತಾಡಕ್ಕೆ ನಾನು ಇಷ್ಟ ಬೀಳಲ್ಲ. ನಾನು ಹೇಳೋದು ಇಷ್ಟೇನೆ, ದಯವಿಟ್ಟು ಚಲುವಾದಿ ನಾರಾಯಣಸ್ವಾಮಿ ಅವರು ದಲಿತ ಸಂಘಟನೆಗಳ ಬಗ್ಗೆ ಮಾತಾಡಿರೋದು ತಪ್ಪು. ಕ್ಷಮಾಪಣೆ ಕೇಳಬೇಕು, ಇಷ್ಟೇ ನಾನು ಆಗ್ರಹಿಸ್ತಾ ಇದ್ದೀನಿ. ಕೇಳಿಲ್ಲ ಅಂದಾಗ ಮುಂದಿನ ದಿನದಲ್ಲಿ ಇದನ್ನ ನೀವು ಅನುಭವಿಸ್ಬೇಕಾಗಿ ಬರುತ್ತೆ. ಇದನ್ನ ಮಾತ್ರ ನೇರವಾಗಿ ಹೇಳ್ಬೋದು.